ನಮಸ್ತೆ ವೀಕ್ಷಕರೇ, ಕಲಾ ಧ್ಯಾನಕ್ಕೆ ಸ್ವಾಗತ. ಇವತ್ತು ನಿಮ್ಮನ್ನು ವಿಶೇಷವಾಗಿ ಚಿಕ್ಕಮಗಳೂರಿನ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಚಿಕ್ಕಮಗಳೂರು ಅಂತಂದರೆ ಮುಳ್ಳಯ್ಯನಗಿರಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ಒಂದು ಸಾಮಾನ್ಯವಾದ ಟ್ರೆಕ್ಕಿಂಗ್ ಪ್ಲೇಸ್ ಮತ್ತು ತುಂಬ ಎತ್ತರದಲ್ಲಿರುವಂತಹ ಪ್ರದೇಶ. ಆ ಮುಳ್ಳಯ್ಯನಗಿರಿಗೆ ನೀವು ಹೋಗುವಾಗ ಈ ಒಂದು ದೇವಾಲಯ ನಿಮಗೆ ಕಾಣಕ್ಕೆ ಸಿಗುತ್ತೆ. ಸೊ ಕುತೂಹಲದಿಂದ ಕೆಲವರು ಇಲ್ಲಿ ಹೋಗ್ತಾರೆ, ಹೋಗದೇ ಇರೋರು ಇರ್ಬೋದು. ಆದರೆ ಈ ಸ್ಥಳದ ಹೆಸರು ಸೀತಾಳಯ್ಯನಗಿರಿ. ಗಿರಿಧಾಮದ ರೀತಿಯಲ್ಲಿ ಇರುವಂಥ ಈ ಸ್ಥಳದಲ್ಲಿ ಸೀತಾಳಯ್ಯ ತನ್ನ ಒಂದು ತಾನು ಧ್ಯಾನಕ್ಕೆ ಕೂತ್ಕೊಂಡಿರುವಂತಹ ಸ್ಥಳ ಸೀತಾಳಗಿರಿ ಮಲ್ಲಿಕಾರ್ಜುನ ಅಂತ ಇಲ್ಲಿನ ದೈವದ ಹೆಸರು. ಮೂಲತಃ ಇಲ್ಲಿ ಇರುವಂತಹ ಎಲ್ಲ ದೈವಗಳು ಅಂದರೆ ಮುಳ್ಳಯ್ಯನಗಿರಿ, ಮೇಲ್ಗಿರಿ ಮುಳ್ಳಪ್ಪ ಅಂತ ಹೇಳಿ ಕರೆಸಿಕೊಳ್ಳುವಂತಹ ಮುಳ್ಳಯ್ಯನಗಿರಿ ಒಡೆಯ, ಇಲ್ಲಿರುವಂತಹ ಸೀತಾಳಯ್ಯನಗಿರಿ ಒಡೆಯ ಮಲ್ಲಿಕಾರ್ಜುನ ಸ್ವಾಮಿ, ಪಲರಯ್ಯ, ಆಮೇಲೆ ಬಿಸಗ್ನಿ ಮಠ ಅಂತ ಇನ್ನೊಂದಿದೆ. ನಂತರ ಇನ್ನೂ ಸ್ವಲ್ಪ ಕೆಳಗೆ ಹೋದರೆ ನಿಮಗೆ ನಿರ್ವಾಣ ಸ್ವಾಮಿ ಮತ್ತು ಗಾಳಿಹಳ್ಳಿ ಸಿದ್ದೇಶ್ವರ ಅಂಥೇಳಿ ಸಿಗ್ತಾರೆ. ಈ ಎಲ್ಲ ಸಿದ್ಧರು ಮೂಲತಃ ಇಲ್ಲಿಗೆ ಬಂದು ನೆಲೆಸಿದಂತಹ ದೈವಿ ಸಂಭೂತ ವ್ಯಕ್ತಿಗಳು. ಇವರ ಮೂಲ ಕಥೆಯನ್ನು ನಾವು ಗಮನಿಸಿದ್ರೆ ಈ ಜನನಾಡಿಯಲ್ಲಿ ಇವರೆಲ್ಲ ಸೇರಿ ಹೋಗಿರುವಂತಹ ದೈವಗಳಾಗಿದ್ದಾರೆ. ಈ ನಮ್ಗೆ ಏನೇ ಕಷ್ಟ ಬಂದರೂ ಸ್ಥಳೀಯರು ಹೋಗಿ ಆಸ್ಪತ್ರೆಗೆ ಹೋಗೋಕ್ಕೆ ಮೊದಲು ಇಲ್ಲಿ ಹೋಗಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋದು ಮೂಲತಃ ನಡೆದುಕೊಂಡು ಬಂದಿರುವಂತಹ ಒಂದು ಪದ್ಧತಿ. ಇಲ್ಲಿ ಹೆಚ್ಚು ಕಾಫಿ ಪ್ಲಾಂಟೇಷನಲ್ಲಿ ಕೆಲಸ ಮಾಡುವಂಥವರು ಮತ್ತು ಸುತ್ತಮುತ್ತಲ ಹಳ್ಳಿಗರು ಎಲ್ಲರೂ ಸಹ ಎಷ್ಟೇ ದೂರ ಇರಲಿ, ಅಲ್ಲಿಗೆ ಮೊದಲೆಲ್ಲ ಯಾವ ವಾಹನಗಳು ಇರಲಿಲ್ಲ. ಅಂಥ ಸಮಯದಲ್ಲೂ ಸಹ ತಾವು ಹೋಗಿ ದೈವದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡುವಂಥದ್ದು. ಸೀತಾಳಯ್ಯನಗಿರಿಯ ದೈವ ಇರುವಂಥ ದೇವಾಲಯ ಒಂದು ಕಡೆ ಆದರೆ, ಅಲ್ಲೇ ಒಂದು ಸ್ವಲ್ಪ ಕಾಲ್ನಡಿಗೆಯಲ್ಲಿ ಸ್ವಲ್ಪ ಮೇಲತ್ತಿದ್ರೆ ಈ ರೀತಿ ಒಂದು ನಿಮಗೆ ಪುಟ್ಟ ದೇಗುಲ ಸಿಗುತ್ತೆ. ಅಲ್ಲಿ ವೀರಭದ್ರೇಶ್ವರರು ನೋಡಿ, ಶಿವನ ಎದುರಿಗೆ ಇಬ್ಬರು ವೀರಭದ್ರೇಶ್ವರರು ಕಾಣಸಿಗ್ತಾರೆ. ಇದು ಒಂದು ಶಾಸನದ ಅಂದರೆ ಒಂದು ಫಲಕದ ರೀತಿಯಲ್ಲಿ ಕಲ್ಲಿನಲ್ಲಿ ಕೆತ್ತಿರುವಂತಹ ನಾಗದೇವತೆ ಮತ್ತು ವೀರಭದ್ರೇಶ್ವರರನ್ನು ನೀವು ಕಾಣ್ಬೋದು. ಇದು ಯಾರಿಗೂ ಗೊತ್ತಿರಲ್ಲ. ಸಾಮಾನ್ಯ ದೇವಸ್ಥಾನ ನೋಡ್ತಾರೆ, ದರ್ಶನ ಮಾಡ್ತಾರೆ, ಹೊರಟೋಗ್ತಾರೆ. ಇದು ವಿಶೇಷ. ಸೊ ಇದು ನೀವು ನೋಡಬೇಕು ಅಂತಂದರೆ ಅಲ್ಲಿ ಯಾರಿಗಾದರೂ ಕೇಳಿ ಎಲ್ಲಿ ಇರುತ್ತೆ ಮೂಲ ಗಂಗೆ ಎಲ್ಲಿದ್ದಾಳೆ ಅಂತ ಕೇಳಿದ್ರೆ ಅಲ್ಲಿ ನೀವು ನಡ್ಕೊಂಡು ಹೋಗ್ಬೋದು. ಹತ್ರನೇ ಇರುತ್ತೆ, ಆದರೆ ಗೊತ್ತಿರಲ್ಲ. ನೀವು ನೋಡ್ತಾ ಇರುವಂಥದ್ದು ಈಗ ಗಂಗೆ ಹೇಗೆ ನಂದಿಯಿಂದ ಹರಿದು ಜುಳು ಜುಳು ಬರ್ತಾ ಇರುವಂತಹ ಒಂದು ಚಿತ್ರ. ಏನು ಸೀತಾಳ ಮಲ್ಲಿಕಾರ್ಜುನನ್ನು ಸದಾ ಆವರಿಸಿಕೊಂಡಿರುವಂತಹ ಗಂಗಾತಾಯಿ ಬರುವುದು ಇಲ್ಲಿಂದ ನೋಡಿ. ಗಂಗಾತಾಯಿಯ ಸ್ಥಳವನ್ನು ದೂರದಿಂದ ನೀವು ನೋಡ್ತಾ ಇದ್ದೀರ. ಆ ನಂದಿ ಮತ್ತು ಸಂಪೂರ್ಣ ಇಲ್ಲಿಂದ ಅಲ್ಲಿಗೆ ಆ ದೇವಾಲಯದ ಒಳಗೆ ಇರುವಂತಹ ಮೂಲ ಸ್ವಾಮಿಯ ಒಂದು ಲಿಂಗದ ಸುತ್ತ ನೀರು ನಿಲ್ಲುವಂಥದ್ದು, ನೀರು ಹರಿಯುತ್ತಿರುವಂತಹ ಒಂದು ದೃಶ್ಯ. ಹಸಿರಿನ ನಡುವೆ ಗಂಗೆ ಹರಿದು ಬರ್ತಾ ಇದ್ದರೆ ಆ ಸೊಬಗನ್ನು ನೋಡಲಿಕ್ಕೆ ಒಂದು ಸಂತೋಷ ಆಗುತ್ತೆ. ಸೀತಾಳಗಿರಿ ಮಲ್ಲಿಕಾರ್ಜುನ ಸ್ವಾಮಿ ಅಲ್ಲಿನ ಎಲ್ಲ ಒಂದು ದೈವ ಶಕ್ತಿಯಾಗಿ ಕಾಪಾಡುವಂತಹ ದೇವ. ರೈತರಾಗಿರ್ಬೋದು, ಕಾಫಿ ಪ್ಲಾಂಟೇಷನ್ಸ್ ಇರುವಂಥವ್ರಾಗಿರ್ಬೋದು, ಎಷ್ಟು ನೋಡಿ ಎಷ್ಟು ಚೆನ್ನಾಗಿ ನೀರು ಬರ್ತಾ ಇದೆ. ಭಾಳ ಖುಷಿಯಾಗುತ್ತೆ ನೋಡಲಿಕ್ಕೆ. ಈಗ ಸ್ವಾಮಿಯ ಮಂಗಳಾರತಿ ಆಗ್ತಾ ಇದೆ. ದೇವಸ್ಥಾನ ಒಂದು 500 ವರ್ಷದ ಇತಿಹಾಸ ಇರ್ಬೋದು. ಈಗ ಒಂದು 4 ವರ್ಷದ ಹಿಂದೆ ಜೀರ್ಣೋದ್ಧಾರ ಆಗಿದೆ. ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿ ಜಾತ್ರೆ
ವಿವಿಧ ಸಮಾರಂಭಗಳನ್ನೆಲ್ಲ ಮಾಡ್ತಾರೆ. ಸೀತಾಳ್ ಮಲ್ಲಿಕಾರ್ಜುನ ಸ್ವಾಮಿ ಅಂತ ದೇವಾಲಯದ ವಿಶೇಷ ಏನಂದ್ರೆ ಸುತ್ತ ಗಂಗೆ ಇದೆ, ಮಧ್ಯದಲ್ಲಿ ಲಿಂಗ ಉದ್ಭವವಾಗಿರೋದು, ತಣ್ಣಗಿರುತ್ತಲ್ಲ ಶೀತ ಯಾವಾಗಲೂ, ಹಾಗಾಗಿ ಸೀತಾಳ್ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಇಲ್ಲಿ ಉದ್ಭವವಾಗಿದ್ದ ಗಂಗೆ ಕೆಳಗೆ ಹರಿದೋಗುತ್ತೆ. ವರ್ಷ ಪೂರ್ತಿ ಯಾವಾಗಲೂ ಗಂಗೆ ಅಲ್ಲೇ ಇರುತ್ತೆ, ಅದನ್ನೇ ಜನಗಳಿಗೆ ತೀರ್ಥ ಕೊಡೋದು. ವಿಶೇಷ ಏನು ಅಂತಂದರೆ ಮಾರ್ಚಲ್ಲಿ ಹುಣ್ಣಿಮೆ ಮಗ ನಕ್ಷತ್ರ ಆಗುತ್ತಲ್ಲ, ಅವಾಗ ರಥೋತ್ಸವ ಆಗುತ್ತೆ. ಸೀತಾಳ್ ಮಲ್ಲಿಕಾರ್ಜುನ ಸ್ವಾಮಿ ಬ್ರಹ್ಮಾರಂಭಿಕಾ ದೇವಿ ಕಲ್ಯಾಣೋತ್ಸವ ಅಂತ ಹೇಳಿ ಸುತ್ತ ಊರಿನವರೆಲ್ಲ ಸೇರಿ ಜಾತ್ರೆ ಮಾಡ್ತಾರೆ. ಈ ಗಿರಿಶ್ರೇಣಿಯು ಕಥೆಗಳನ್ನು ನಾವು ನೋಡ್ತಾ ಹೋದರೆ ರಾಮಾಯಣದ ಒಂದು ಮಹಾಭಾರತದ ಕಾಲಘಟ್ಟಕ್ಕೂ ಸಹ ಇಲ್ಲಿ ಒಂದು ಹೊಂದಾಣಿಕೆ ಬರುವಂಥದ್ದನ್ನ ನೋಡಿರ್ಬೋದು. ಹಿರೇಮಂಗಳೂರಿನಲ್ಲಿ ಒಂದು ಸರ್ಪಯಾಗದ ಸ್ತಂಭ ಇದೆ. ಸೊ ಅದನ್ನು ನಡೆಸಿರೋರು ಯಾರು ಅಂದರೆ ಜನಮೇಜಯ ಮಹಾರಾಜ ಅಂತ. ಆತ ಮಹಾಭಾರತ ಕಾಲಘಟ್ಟದಲ್ಲಿ ನಂತರದಲ್ಲಿ ಬರುವಂತಹ ಒಬ್ಬ ರಾಜ, ಪರೀಕ್ಷಿತನ ಮಗ. ಪರೀಕ್ಷಿತ ಅಭಿಮನ್ಯುವಿಗೆ ಈತ ಮೊಮ್ಮಗ ಆಗ್ತಾನೆ. ಅಂದರೆ ಈ ರೀತಿಲಿ ನೋಡಿದ್ರೆ ಬಹುಶಃ ಮಹಾಭಾರತದಲ್ಲಿಯೂ ನಮ್ಮ ಒಂದು ಜಿಲ್ಲೆಯ ಸ್ಥಳಗಳು ಕನೆಕ್ಟ್ ಆಗಿರೋದು ಅನೇಕ ಇದು ಸಿಗುತ್ತೆ ನಮಗೆ. ಅದನ್ನು ಹೊರತುಪಡಿಸಿದ್ರೆ ಇನ್ನೊಂದು ಅಂದರೆ ಇಲ್ಲಿ ಸೀತಾಳಯ್ಯನಗಿರಿ ಸೀತೆಯ ಒಂದು ಹೆಸರಿನೊಂದಿಗೆ ತಳುಕು ಹಾಕ್ಕೊಂಡಿರ್ಬೋದು ಅನ್ನುವಂಥದ್ದು ಸತ್ಯ ಇರ್ಬೋದು. ಯಾಕಂದರೆ ಇಡೀ ಒಂದು ಬೆಟ್ಟ ಶ್ರೇಣಿಗಳನ್ನು ನೀವು ಗಮನಿಸಿದ್ರೆ ವಿಚಿತ್ರವಾಗಿದೆ ಆಕಾರಗಳು. ಒಂದು ರಾಮಾಯಣದಲ್ಲಿ ಏನು ಲಕ್ಷ್ಮಣನಿಗೆ ಪ್ರಜ್ಞೆ ತಪ್ಪಿ ಆ ಒಂದು ಸಂದರ್ಭದಲ್ಲಿ ಗಿಡಮೂಲಿಕೆಗಳಿರುವಂಥ ಒಂದು ಬೆಟ್ಟವನ್ನು ತೆಗೆದುಕೊಂಡು ಹನುಮಂತ ಸಚ್ ಎ ಜೈಜಾಂಟಿಕ್ ಪರ್ಸನ್ ಹೋಗಿ ಅದೆಲ್ಲ ಆತನಿಗೆ ಲಕ್ಷ್ಮಣನಿಗೆ ಪ್ರಜ್ಞೆ ಮರುಕಳಿಸಿದ ಮೇಲೆ ಅದೇ ಬೆಟ್ಟವನ್ನು ಅವನೇ ತಾನೇ ವಾಪಸ್ ಹಾಕಬೇಕು. ಸೊ ಇಟ್ ಈಸ್ ಇಸ್ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಸೊ ಆ ಬೆಟ್ಟವನ್ನು ಮರಳಿ ವಾಪಸ್ ತಂದು ಇಲ್ಲಿ ಹೆಸ್ತು ಹೋದ ಅನ್ನುವಂಥದ್ದು ಸ್ಥಳೀಯರು ಹೇಳುವಂತಹ ಒಂದು ಐತಿಹ್ಯ. ಬಹುಶಃ ಇದ್ದರೂ ಇರ್ಬೋದು, ಯಾಕಂದರೆ ವಿಚಿತ್ರವಾಗಿ ಕಾಣುವಂತಹ ಬೆಟ್ಟಗಳು ನೀವು ನಮ್ಮ ಊರಿಗೆ ಕಾಲಿಟ್ಟು ಕೂಡಲೇ ನೋಡಬಲ್ರಿ. ಸೊ ಹೀಗೆ ಅನೇಕ ಹಿನ್ನೆಲೆಯನ್ನು ಹೊಂದಿರುವಂಥ ಈ ಸ್ಥಳ ಪವಾಡವಾಗಿ ಇಂದಿಗೂ ನಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಸೀತಾಳಯ್ಯನ ಸುತ್ತ ಏನು ಗಂಗೆ ಯಾವಾಗಲೂ ನಿಲ್ತಾಳೆ, ಅದು ಎಷ್ಟೋ ಮನೆಗಳಲ್ಲಿ ಅವ್ರಿಗಿರುವಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂಥ ಅಮೃತ ಜಲ. ನೀವು ವೀರಭದ್ರ ಸ್ವಾಮಿಯನ್ನು ಸಹ ನೋಡ್ತಾ ಇದ್ದೀರಾ. ಸೀತಾಳಯ್ಯನ ಏನು ಭಂಟರು ಇವರು ವೀರಭದ್ರ, ಎರಡೂ ರೀತಿಯಲ್ಲಿ ನೀವು ಈಗಾಗಲೇ ನೋಡಿದ್ದೀರ. ಒಂದು ನರ್ತಿಸುತ್ತಿರುವಂತಹ ವೀರಭದ್ರ, ಇನ್ನೊಂದು ಅಭಯವಾಗಿ ಆಯುಧ ಸಮೇತ ನಿಂತಿರುವಂತಹ ವೀರಭದ್ರ ಸ್ವಾಮಿ. ಸೊ ಇಲ್ಲಿ ತುಂಬ ದೊಡ್ಡ ಜಾತ್ರೆ ಆಗುತ್ತೆ. ಸ್ಥಳೀಯರು, ಬೆಳೆಗಾರರು, ರೈತರು ಮತ್ತು ಕೂಲಿ ಕಾರ್ಮಿಕರು ಎಲ್ಲರಿಗೂ ಸಹ ಅಲ್ಲಿ ಒಂದು ಸಂಭ್ರಮ ಮನೆ ಮಾಡಿರುತ್ತೆ. ತುಂಬ ದೊಡ್ಡ ಜಾತ್ರೆ ಆಗುತ್ತೆ. ಅದು ತುಂಬ ವಿಶೇಷ. ಇಲ್ಲಿ ನಡೆಯುವಂಥ ಜಾತ್ರೆಗಳನ್ನ ಸಹ ಈ ಜಾನಪದ ಲೋಕದಲ್ಲಿ ಸಿಡಿ ಮಾಡಿಟ್ಟಿರುವಂಥದ್ದನ್ನ ನಾವು ಎಲ್ ನಾಗೇಗೌಡರು ಸಿಡಿ ಮಾಡಿಟ್ಟಿದ್ದಾರೆ. ಇಲ್ಲಿನ ಅನೇಕ ಸಿದ್ಧ ಕ್ಷೇತ್ರಗಳಲ್ಲಿ ಸೀತಾಳಯ್ಯನಗಿರಿಯ ಮಲ್ಲಿಕಾರ್ಜುನ ಸ್ವಾಮಿ ಕ್ಷೇತ್ರವೂ ಸಹ ಒಂದಾಗಿದೆ. ಈ ಹಿನ್ನೆಲೆಯಲ್ಲಿ ನೋಡ್ತಾ ಹೋದರೆ ಹಿಮಾಲಯದಿಂದ ಬಂದು ಇಲ್ಲಿ ತಪಸ್ಸಿಗೆ ಕೂತಂತಹ 7 ಜನ ಅಣ್ಣ ತಮ್ಮಂದಿರು, ಅವರೆಲ್ಲರೂ ದೈವಾಂಶ ಸಂಭೂತರಾಗಿದ್ದರು ಮತ್ತು ಸಿದ್ಧರಾಗಿದ್ದರು. ಅವರು ತಾಯಿಯ ಗರ್ಭದಿಂದ ಹೊರಗೆ ಬಂದಿರಲಿಲ್ಲ ಮತ್ತು ತಾಯಿಯ ಒಂದು ಕಿವಿಯಿಂದ ಹೊರಗೆ ಬಂದಂಥವರು ಅನ್ನುವಂಥದ್ದು ಕಥೆಯನ್ನು ಸ್ಥಳೀಯರು ನನಗೆ ತಿಳಿಸಿದರು. ಇಲ್ಲಿ ಅಂದರೆ ಅನೇಕ ಸಿದ್ಧಕ್ಷೇತ್ರಗಳಿದೆ. ಸ್ಥಳೀಯರಿಗಷ್ಟೇ ಗೊತ್ತಿರುತ್ತೆ, ಪ್ರವಾಸಕ್ಕೆ ಬಂದವರಿಗೆ ಗೊತ್ತಿರಲ್ಲ. ಆ ಒಂದು ಕ್ಷೇತ್ರಗಳಲ್ಲಿ ಭಾಳಷ್ಟು ಒಂದು ನಿಷ್ಠೆಯಿಂದ ಬಂದು ಹೋಗಬೇಕು. ನೀವು ಏನು ಪ್ರವಾಸ ಅಂತ ಬರ್ತಿರಲ್ವ, ಅದು ಜಸ್ಟ್ ಪ್ರವಾಸ ಅಲ್ಲ, ಆ ಸ್ಥಳೀಯರಿಗೆ ಭಾಳ ಒಂದು ನಿಷ್ಠೆಯ, ಒಂದು ಶ್ರದ್ಧೆಯ, ಭಕ್ತಿಯ ಪ್ರದೇಶ ಆಗಿರುತ್ತೆ. ಹೀಗಾಗಿ ದಯವಿಟ್ಟು ಇಲ್ಲಿ ಹೆಚ್ಚು ಒಂದು ಕೆಟ್ಟ ವಿಚಾರಗಳಿಗೆ ಇಲ್ಲಿ ಅನುಕೂಲ ಬರಕೂಡ್ದು. ಒಂದು ಪರಿಸರ ಸ್ವಚ್ಛತೆಯನ್ನು ಕಾಪಾಡಬೇಕು. ಹಾಗೆ ಒಂದು ಮಾನಸಿಕವಾಗಿಯೂ ಸಹ ಒಳ್ಳೆಯ ಒಂದು ಸ್ಥಿತಿಯನ್ನು ನೀವು ಕಾಪಾಡಿಕೊಂಡು, ಧ್ಯಾನಸ್ಥ ಸ್ಥಿತಿಯನ್ನು ನೀವು ಇಲ್ಲಿ ಒಂದು ಮೆಡಿಟೇಟಿಂಗ್ ಮೈಂಡನ್ನು ಇಲ್ಲಿ ಪಡ್ಕೊಂಡು ಹೋಗ್ತೀರಿ. ಅಂದರೆ ಅದಕ್ಕೆ ನೀವು ಸಿದ್ಧರಾಗಿ ಬರಬೇಕಾಗುತ್ತೆ ಪ್ರವಾಸಿಗರು. ಎಲ್ಲರಿಗೂ ಧನ್ಯವಾದಗಳು. ಇಂದಿನ ಒಂದು ಎಪಿಸೋಡ್ನ ಈಗ ಮುಕ್ತಾಯ ಮಾಡ್ತಾ ಇದ್ದೇನೆ. ದಯಮಾಡಿ ಇಂಥ ರಿಸರ್ಚ್ ಬೇಸ್ಡ್ ವಿಷಯಗಳಿಗಾಗಿ ನಮ್ಮ ಊರಿನ ಮತ್ತು ವಿವಿಧ ಕ್ಷೇತ್ರಗಳಿಗೆ ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ವಿಚಾರಗಳಿಗಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅನಂತ ಧನ್ಯವಾದಗಳು. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಶುಭೋದಯ.